ನನ್ನ ಗಂಡ ಬರೋ ತನಕ ನಾ ಹೋಗಲ್ಲ ನೋಡು. ನೀ ಸುಮ್ಮನೆ ನನಗೆ ಹಚ್ಚಬೇಡ. ಅಯ್ಯ ಕಾಕು ಹಂಗೆ ಮಾತಾಡ್ತೀರಿ ಅಲ್ರಿ? ನಿಮ್ಮ ಗಂಡ ಬರ್ಬೇಕಂತಂದ್ರೆ ನೀವು ಇಲ್ಲಿ ಕೂತ್ರಲ್ಲಿ ಬರ್ತಾರೇನ್ರಿ? ನೀವು ಹೋಗಿ ಗಂಡನ ಮನೆಯಾಗಿದ್ದು ಜರ ಅತ್ತಿ ಮಾವಗ ನೋಡ್ಕೊಂಡು ಮಾಡ್ಕೊಂಡು ಇದ್ರೆ ಹೇಳೋದು ಕೇಳೋದು ಮಾಡ್ರಿ. ಅವಾಗ ಅವರ ಬರ್ತಾರ, ನಿಮ್ಮ ಅತ್ತಿ ಮಾವನ ಕರೆಸ್ತಾರ. ಯಾಕಪ್ಪ ಎಷ್ಟು ದಿನ ಇರ್ತಿ ಏನು ಮಾಡ್ತೈತೆ ಕರೆಸ್ತಾರ್ರಿ. ಲಕ್ಷ್ಮಿ, ನೀ ಎಲ್ಲ ವಿಷಯದಾಗ ಅಡ್ಡ ಬರಕ್ಕೆ ಹೋಗ್ಬೇಡ, ಹೇಳ್ತೀನಿ ನಾನು. ಇದು ನನ್ನ ಗಂಡನ ವಿಷಯ ಅದ, ನನ್ನ ವಿಷಯ ಅದ. ನನ್ನ ಗಂಡ ಎಲ್ಲಿರ್ತಾನೆ ಇರ್ಲಾಕ, ನಾ ಇಲ್ಲೇ ಇರ್ತೀನಿ ನೋಡು. ಸುಮ್ಮನೆ ನನಗೆ ತಲೆ ತಿನ್ನಕ್ಕೆ ಬರಬೇಡ, ಹೇಳ್ತೀನಿ. ನನ್ನ ಗಂಡ ಫಾರಿನಾಗನೇ ಇಲ್ಲ, ಅವ ಫಾರಿನಾಗೆ ಇರ್ಲಾಕ. ಅವ್ರು ಯಾವಾಗ ಬರ್ತಾರಲ್ಲ ಅವಾಗ ಹೋಗ್ತೀನಿ. ನೀ ಸುಮ್ಮನೆ ಇಲ್ಲಿ ಬಂದು ಕಾರ್ಬಾರ್ ಮಾಡಕ್ಕೆ ಹೋಗ್ಬೇಡ. ಕಾಕು ಏನಂತ ಮಾತಾಡಕತ್ತೀರಿ? ಅಲ್ರಿ ಲಕ್ಷ್ಮಿ ಏನು ತಪ್ಪು ಹೇಳೇನ್ರಿ? ನಿಮ್ಮ ಒಳ್ಳೇದಕ್ಕೆ ಹೇಳಕತ್ತಾಳ ಇಲ್ರಿ? ಯಾಕ್ರಿ ಅತ್ತಿ ಏನಂತೀರಿ ನೀವು? ರಾಜವ್ವ, ಲಕ್ಷ್ಮಿ ಬರಬರ್ ಮಾತಾಡಕತ್ತಾಳ. ಅಲ್ಲ, ಗಂಡನ ಜೊತೆ ಇದು ಸಂಸಾರ ಮಾಡಂದ್ರೆ ತಪ್ಪೈತೆ ನಿನಗೆ? ಎಷ್ಟು ಜನ ಇರಕ್ಕೆ ಮತ್ತೆ ನೀ ಇಲ್ಲೇ ನಿನ್ನ ಗಂಡ ಬರ್ತಾನೆ ಇಲ್ಲೇ ಇದು ಬಿಟ್ರೆ ಹೆಂಗೆ ನಡೀತೈತಿ? ಅವ ಯಾವಾಗ ಬರಬೇಕು, ನೀ ಯಾವಾಗ ಹೋಗಬೇಕು? ಗಂಡನ ಜೋಡಿ ಒಂದು ಫಾರಿನ್ ಕರ ಹೋಗು ನೀನು ಅವನ ಜೊತೆನೆ. ಇಲ್ಲ ಅವನ ಕೈಲಿ ಕರೆಸಿದ್ರೆ ಸಂಸಾರ ಮಾಡ್ರಿ ನೀವು. ಸುಮ್ಮನೆ ನೀವು ಒಬ್ಬ ಒಂದು ಕಡೆ ಅವ ಒಂದು ಕಡೆ ಇದ್ದು ಆಮೇಲೆ ಏನು ಮಾಡಕತ್ತಾನ, ಏನು ಸುಳ್ಗಾಡ್ ಸೇರಕತ್ತಾನ, ಒಂದು ಸುದ್ದಿ ಗೊತ್ತಿಲ್ಲ ನಮಗೆ. ಹೆಂಗೆ ಮುಂದೆ? ಏ ಅಕ್ಕ, ಈಕಿನ ಜೊತೆ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಈಕಿ ಹಂಗೆ ಅದೇ ರಾಗ ಅದೇ ತಾಳ ಹಾಡ್ತಾಳಕಿ, ಬೆಳತನ ಕೂತ್ರು ಅದ ಹೇಳ್ತಾಳ. ನೀ ಏನು ತಲೆ ಕೆಡಿಸ್ಕೋಬೇಡ. ನಾಳೆ ಮೊದಲು ಹೋಗಮಂತ ಅವ್ರ ಮನೆಗೆ ಹೋಗ್ಕಿಸಿಂದ್ರೆ ಮತ್ತೆ ಏನು ಕೇಳಮ್ಮ? ಏನು ಮಗನಿಗೆ ಕಳಿಸ್ತಾರ, ಏನು ಸೊಸಿಗೆ ಅಲ್ಲೇ ಕಳಿಸ್ತಾರ? ಕಳಿಸ್ಲಕ್ಕ ಅಲ್ಲ. ಎಷ್ಟು ದಿನ ನಮ್ಮ ಮಗಳು ಮನ್ಯಾಗ ಕುಂದಿರ್ಬೇಕು? ನಮ್ಮ ಮಗಳು ಮನ್ಯಾಗ ಕೂತಿದ್ದು ನೋಡ್ಕಿಸಿದ್ರೆ ಊರು ಮಂದಿ ಊರು ಮಾತಾಡ್ತಾರೆ. ಹೆಂಗದು? ಮಗಳು ಹಳೆ ಚಲೋ ಇರ್ಬೇಕಂತ ಆಗಿಲ್ಲ ನಮ್ಗೆ ಆಸೆ ಇರಂಗಿಲ್ಲನು? ನಮ್ಮ ಮಗಳನ್ನ ಫಾರಿನ್ಗೆ ಹೋಗ್ಲಿ ತಿಳ್ಕಿಸಿದ್ರೆ ಕರ್ಕೊಂಡು ಹೋಗ್ಲಿ, ಫಾರಿನ್ಗೆ ಕರ್ಕೊಂಡು ಹೋಗ್ಲಿ, ಅಲ್ಲೇ ಇಟ್ಕೊಳ್ಳಿ. ಇಲ್ಲ ತಾನ ಬಂದು ಇಲ್ಲಿರ್ಲಿ. ಏನಂತೀರಿ? ಅಟ್ಟ ಮಾಡ್ಲವ ಇವ, ನನಗರ ಸಾಕಾಗೈತೆ ಓಯವ್ವ. ನನ್ನ ಮಕ್ಕಳ ಜೀವನ ಉದ್ಧಾರ ಆದ್ರೆ ಅಟ್ಟ ಸಾಕಾಗಿದೆ ಯವ್ವ. ತಾಯಿ ಈಕಿ ಇಲ್ಲಿ ಬಂದು ಕೂತಾಳ, ಅವ ಫಾರಿನ್ನಾಗನ. ನೀವು ಒಂದಾಗ ಹಿಡಿದು ನನಗೆ ಕುಟ್ಟು ಹೋದರೆ ಯವ್ವ. ನಾನು ಮನಾರ ಧಾರವಾಹಿನಾಗ ಟಿವಿನಾಗ ನೋಡ್ತೀನಿ, ಹೆಂಡತಿಗೆ ತವ್ರ ಮನೆ ಬಿಟ್ಟು ಅಲ್ಲಿ ದೂರ ಹೋಗಿ ಏನೇನೋ ಮಾಡ್ತಾರೆ. ಹಂಗಾದ್ರೆ ಹೆಂಗೆ ಮಾಡೋದು ಅಂತ ರಾತ್ರಿ ನಿದ್ದೆ ಹತ್ತಲ್ಲ. ಏನು ಮಾಡಲಿ, ಯಾರಿಗೆ ಹೇಳಿ ಹೇಳೋಕ್ಕಾಗಲ್ಲತ್ತ. ಸುಮ್ಮನೆ ಇರ್ತೀನಿ ವಯವ್ವ. ಇವತ್ತು ನೀವು ಬಂದು ಕೇಳಿರತ್ತೆ ಹೇಳತ್ತೀನಿ ನೋಡು ವಯವ್ವ. ಕ್ಷಣವನ್ನ ಕರೆ ಹೇಳ್ತೀನಿ ವಯವ್ವ. ನಾಳೆ ಹೋಗಮ್ಮವ್ವ ನಾವು. ಅಯ್ಯಕ್ಕ, ಇಟ್ಟು ಕೇಳ್ತಾರನು? ಹುಚ್ಚಿದೇನು? ತೆಗಿ ಅಡ್ಬೇಡವಯ್ವ ನೀನು. ಅಲ್ಲ, ನಮ್ಮ ಮಗಳ ಜೀವನ ಚಲೋ ಹೋಗ್ಬೇಕಂತ ಹೇಳಿ ನಮ್ಗೆ ಆಸಿರಲ್ಲ. ಹೋಗಮ್ ತಗೋಲ್ಲ, ನಾವು ಹೋಗಮಂತ ಮಾತಾಡಮಂತ. ಅದೇನೈತಿ ನೋಡೋಣಂತ ಮುಂದೆ ಕರ್ಸಮ್ ನಾವು. ಅವನಿಗೆ ಕರ್ಸ್ಕಿಸಂದ್ರೆ ಇಲ್ಲೇ ಇದು ಮಾಡಮಂತ. ಯಾಕೆ ಬರಲ್ಲ ಕೇಳ್ತೀನಿ ಅಂತ ನಾವು ಹೋಗಮಂತ ನಾಳೆಗೆ. ಆಯ್ತಿಲ್ಲ? ನೀ ಅಡ್ಬೇಡ ನೋಡ್ಬಾಯ್ವ. ಕರೆನಾ ನಿಂಗೆ ಗಂಗಾವಕ್ಕ? ಯಾಕೆ ಹೇಳ್ತಿ? ಸಂಜೆ ಹೊತ್ನಾಗ ಹತ್ರ ಚಲೋ ಆಕೈತೇನು? ತೆಗಿ ಕಣ್ಣೀರು ಒರ್ಸ್ಕೋಬೇವ, ಹಳ್ಬೇಡ. ಹೋಗಮಂತ ತಗೋರಿ. ನಾನು ನೀನು ಶಾಣವಕ್ಕ ನಾಳೆ ಮುಂಜಾನೆ ಹೋಗಮಂತ. ಹೋಗಿಸಿದ್ರೆ ಬರಂಬ್ರತ್ತೆ. ಅತ್ತಿ ಅಳ್ಬೇಡ್ರಿ ಅತ್ತಿ, ನೀವು ಹತ್ರ ನಮಗೂ ನೋಡು ಬರ್ತೈತ್ರಿ. ಅಳ್ಬೇಡ್ರಿ ಗರಿ. ಆ ಅತ್ತಿಯರು ಸಣ್ಣ ಅತ್ತಿಯರು ಬರ್ತೀನಿ ಅಂದಾರ, ನಿಂಗವಕ್ಕೂ ಬರ್ತೀನಿ ಅಂದಾಳ್ರಿ. ಬೇಕಂದ್ರೆ ನಾನು ಬರ್ತೀನಿ ಅಂತ ನಡೀರಿ, ಹೋಗೋಣಂತ. ಹೋಗಿ ಮಾತಾಡಿ ಬರಂಬ್ರತ್ರಿ. ಇಲ್ವಾ ಬೇಡ, ನೀನು ಬಂದಂದ್ರೆ ಮನೆಗೆ ಯಾರು ಇಲ್ಲಾರ್ದಂಗೆ ಆಗ್ತೈತಿ. ನಾನು ನಿಮ್ಮ ಸಣ್ಣ ಅತ್ತಿ ನಿಂಗವ ಹೋಗಿ ಬರ್ತೀವತ್ತ. ನೀವು ಮನೆಗೆ ಇರಿ. ಹೇಳು ಶಂಕ್ರಿಗೂ ಹೇಳುವತ್ತು ರಾತ್ರಿ ಹೇಳಿ ಬಂದ್ಮೇಲೆ ಜಲ್ದಿ ಬಂದ್ರೆ ನಾನು ಹೇಳ್ತೀನಿ. ಹೊತ್ತಾಗ ಬಂದಂದ್ರೆ ಹೇಳು. ನಾಳೆ ಹಿಂಗೆ ಹೊಂಟಾರತ್ತಕ್ಕೆ ಹೇಳ್ಬಿಡು. ಆಯ್ತು ತಗೋರತ್ತಿ, ನಾನು ಹೇಳ್ತೀನಂತ್ರಿ. ಆಯ್ತು ತೋರ್ವಾ ಅಂದ್ರೆ ನಾಳೆ ಹೋಗಮಂತ. ಮತ್ತೆ ನಾವು ಬರ್ತೀವ ಮತ್ತೆ. ಅಯ್ಯ ಕುಂದ್ರೆ ಶಣವ, ಊಟ ಮಾಡಿ ಹೋಗ್ತಿರ್ತು ಕುಂದ್ರಿ. ಅಯ್ಯ ಬೇಡವಯ್ವ, ಮಧ್ಯಾಹ್ನದಾಗ ಮನಾರೆಲ್ಲ ಅಡುಗೆ ಮಾಡೋದೆಲ್ಲ ಮಾಡ್ಯದ. ಲಕ್ಷ್ಮಿ ಅಡುಗೆ ಮಾಡಿಟ್ಟ ಮಧ್ಯಾಹ್ನದಾಗೆ. ಹೋಗ್ತೀವಿ ಮನೆಗೆ ಹೋಗಿ ಉಣ್ತೀವತ್ತ. ಮತ್ತು ಮುಂಜಾನೆ ಹೋಗಮತ್ತೆ. ತಯಾರಾಗಿರು. ಅತ್ತಿ ನೀವೇ ನಡ್ಕೊತ ಕುಂದ್ರಬೇಡ್ರಿ. ಬರ್ತಾರೆ ತಗೋರಿ. ಎಲ್ಲಿಗೆ ಹೋಗ್ತಾರ್ರಿ? ರಾಜಕ್ಕನ ಗಂಡ ಇಲ್ಲೇ ಬರ್ತಾರ್ರಿ. ಬಂದು ಎಲ್ಲ ಸಂಸಾರ ಮಾಡ್ತಾರೆ, ಎಲ್ಲ ಚಲೋ ಆಕೈತ್ರಿ. ನೀವೇನು ಯೋಚನೆ ಮಾಡಬೇಡ್ರಿ, ಆರಾಮಾಗಿರಿ ನೀವು. ಹಾಂ ರೀ. ಆಯ್ತು ವಯ್ವ, ಅಟ್ಟ ಆದ್ರೆ ಸಾಕು ನೋಡುವಯ್ವ. ನಾನು ದೇವರಿಗೆ 200 ಕಾಯಿ ಹೊಡಿತೀನಿ ನೋಡುವಯ್ವ. ಅಟ್ಟ ಅಲ್ಲಿ ಸಾಕು ಅಂದ್ರೆ ನಡ್ರಿ. ಮತ್ತೆ ತಡ ಆಗ್ತದ, ಮನೆಗೆ ಹೋರಿ. ನಾಳೆ ಹೋಗಮಂತ. ಆಯ್ತು, ಇವ್ರು ನನ್ನ ಜೀವನನ ಬರ್ಬಾದ್ ಮಾಡಿಬಿಡ್ತಾರೆ. ಆಯ್ತು, ಇವ್ರು ಹೊಸ ಮಂದಿ ಕೂಡ್ಕೇಸಿಂದ್ರೆ. ಅಲ್ಲ, ಅವ್ನ ಜೋಡಿ ನಾ ಹೋಗ್ಬಾರ್ದು ಅಂತ ಹೇಳ್ಕೇಸಿಂತ ಅವ್ರ ಮನೆಗೆ ನಾ ಬಂದು ಕೂತೀನಿ ಸುಳ್ಳು ಹೇಳಿ. ಇವ್ರು ಏನು ನನ್ನ ಜೀವನ ಒಯ್ ಮತ್ತೆ ಕಾಯಿಪಲ್ಲೆ ಮರಕ್ಕೆ ಹಚ್ತಾರೆ ನಂತೀನಿ ನನಗೆ. ನಡಿಯಲ್ಲ ನಡಿ, ಹೊರಗೆ ಹೋಗಿ ನಡಿ. ನೋಡ್ರಿ ನೋಡು. ಅಲ್ಲ, ಆಕಿನ ಜೀವನ ಉದ್ಧಾರ ಮಾಡ್ಬೇಕಂತ ನಾವು ಅನ್ಕೊಂಡ್ರೆ ನೋಡಕ್ಕೆ ಹೆಂಗೆ ಮಾಡ್ತಾ. ಒಂದಿಟ್ಟರ ಆಕಿಗೆ ಗಂಡು ಬರ್ಬೇಕನ್ನೋದೇ ಇಲ್ಲ. ಏನು ನಡ್ದದೇನುವ ನನಗರ ಭಾಳ ಅಂದ್ರೆ ಭಾಳ ಅಂಜಿಕೆ ಹೊಂಟದು ವಯವ್ವ. ನೋಡ್ದೆ ಅತ್ತಿ ಹೆಂಗೈತಿ ನೋಡು. ಅಲ್ಲ ಪಾಪ ದೊಡ್ಡತ್ತಿ ಎಷ್ಟು ತ್ರಾಸ ಮಾಡ್ಕೊಳಕತ್ತಾಳ. ಈ ರಾಜಿಗೆ ಒಂದು ಜರ ಬುದ್ಧಿ ಐತೆ. ಗಂಡ ಇಲ್ಲೇ ಇದ್ರು ಫಾರಿನ್ಗೆ ಹೋಗ್ಯಾನಂತ ಸುಳ್ಳು ಹೇಳ್ಕೇಸಿಂದ್ರೆ ಇಲ್ಲಿ ತವ್ರ ಮನೆ ಬಂದು ಇಳಿಬಿದ್ದಾಳ. ಅತ್ತಿಗೆ ಗೊತ್ತಾಯ್ತಂದ್ರೆ ಎಷ್ಟು ದುಃಖ ಅಲಿಕ್ಕಿಲ್ಲ ಅತ್ತಿಗೆ. ಏನು ಮಾಡಕತ್ತೈತ್ವ ಲಕ್ಷ್ಮಿ ಹೇಳು. ಅಲ್ಲ, ಮೊದ್ಲು ಈಕಿ ಕೊಟ್ಟು ಸಲಿಗಿನ ಮಕ್ಕಳಿಗೆ ಅವಾಗ ಬಂದಾಗ ಶಿಸ್ತು ಕೇಳಿದ್ಲಂದ್ರೆ ಹಿಂಗೆಲ್ಲ ಹಾಕಿತ್ತೇನು? ಹೋಲ್ಬಿಡು. ಈಗ ಏನು ಮಾಡೋದೈತಿ ಮಾತಾಡಿ, ಏನು ಮಾಡೋದೈತಿ? ಹೆಂಗಾರ ಮಾಡಿ ಸುದ್ದಿ ಮಾಡಮತ್ತ. ಏವ ಗಂಗವಕ್ಕ, ಯಾಕಟ್ಟ ತ್ರಾಸ ತೊಗೊಳಕತ್ತಿ? ಬಿಡು, ಅವೆಲ್ಲ ಚಲೋ ಆಕೈತಿ. ನೀ ಏನು ತ್ರಾಸ ತೊಗೊಬೇಡ. ನಡಿ ಹೋಗಿ ಊಟ ಮಾಡಿ ಹೋಗು. ಕರ್ಕೊಂಡೋಗ ಸರು, ಕರ್ಕೊಂಡೋಗಿ ಊಟ ಕೊಡು. ನಾವು ಇನ್ನು ಹೋಗ್ತೀವಿ. ಆತ್ರಿ ಅವರ ಜರ ಚಂದಾಗಿ ಮಾತಾಡಿ ಬರ್ರಿ ನಾಳೆ. ಹಾಂ ರೀ. ಅಯ್ಯ ಸರು, ನೀ ಕಾಳಜಿ ಬಿಡುವುದೆಲ್ಲ. ಅಲ್ಲ ಸರ್, ಚಲೋ ಮಾಡ್ಬೇಕತ್ತಾನೆ ಮತ್ತೆ ಹೊಂಟಿಲ್ಲನು. ಯಾಕಟ್ಟು ತ್ರಾಸ ತೊಗೋತಾರೆ? ನಿಮ್ಮ ಅತ್ತಿನೂ ತ್ರಾಸ ತೊಗೊಳಕಿ, ನೀವು ತ್ರಾಸ ತೊಗೊಳಕಿವ. ಆರಾಮಿರಿ, ಹೋಗೋಣಂತ. ನಾಳೆ ಹೋಗ್ಕಿಸಿಂದ್ರೆ ಏನು ಅನ್ನೋದು ಮಾತಾಡಿ ಬರಮಂತ. ಅದು ಅಂದ್ರೆ ನಾ ಏನು ಹೋಗ್ತೀನಿ ಮತ್ತೆ. ಅಲ್ಲ ಸಣ್ಣತ್ತಿ, ಅವ ಇಲ್ಲೇ ಅನ್ನಂತ ನಮಗೆ ಗೊತ್ತೈತಿ. ಅಂದ್ರೂ ಅವ್ರ ಮನೆಗೆ ಅತ್ತಿ ಕರ್ಕೊಂಡು ಹೊಂಟಿರಿ. ಮತ್ತು ಮುಂದಿನ ಕತ್ತಿ ಹೆಂಗಿದು? ಅಯ್ಯ ಗೊತ್ತಾಗ್ಲತ್ತೆ ಕರ್ಕೊಂಡು ಹೊಂಟಿಲ್ಲನು ಆಕಿಗೆ. ಈಗ ನಾವು ಹೇಳಿದ್ವಂದ್ರೆ ಆಕಿ ನಂಬಂಗಿಲ್ಲ ಆಯ್ತಾ. ಆಕಿಗೆ ಕಣ್ಣಾರ ಕಾಣ್ಬೇಕಿ. ಕಣ್ಣಾರ ಕಂಡ್ರೆ ಗೊತ್ತಾಕೈತಿ ನಮ್ಮ ಮಕ್ಕಗೆ. ಅಲ್ಲಿ ತನಕ ಗೊತ್ತಾಗಲ್ಲ. ಮಗಳ ಮೇಲೆ ಕುರುಡು ಪ್ರೇಮ ಐತೆ ಆಕಿಗೆ. ಮಕ್ಕಳು ಏನು ಹೇಳಿದ್ರು ಚಲೋ ಕಂಡದಕ್ಕಿಗೆ. ಅಲ್ಲ, ಮೊದಲ ಅವ್ರಿಬ್ರಿಗೆ ಟೈಟ್ನಾಗ ಇಟ್ಟಿದ್ಲಂದ್ರೆ ಈಗ ಇಂಥ ಪರಿಸ್ಥಿತಿ ಬರ್ತಿತ್ತನು ಆಕಿಗೆ? ಹೇಳೋಡಮ್ಮ.
ಮೊದ್ಲ ಅವ್ರ ಗಂಡಗೆ ಬಿಟ್ಟು ಬಂದಾಗ ಎಲ್ಲೇನ ನಿನ್ನ ಗಂಡ ಎಷ್ಟು ದಿನಕ್ಕೆ ಬರ್ತಾನೆ ಏನು ಕತ್ತಿ ಅಂತ ಕೇಳಬೇಕು ಹೇಳಬೇಕು. ಗಂಡನ ಮನೆಗೆ ಹೋಗುವ 4 ದಿನ ಅಂತ ಹೋಗಿ ಹೇಳಿ ಮಾಡಿ ಬರಬೇಕು. ಅವೆಲ್ಲ ಬಿಟ್ಟು ಕೇಸಿಂದ್ರೆ ಗಾಳೆ ಪಾರಿನಗನ ಅಂತೇಳಿ ತಿಳ್ಕೊಂಡು ಕುಣಿಸಿದ್ಲು ಮಗಳಿಗೆ, ತಲೆ ಮೇಲೆ ತೊಗೊಂಡು ತಿರುಗಾಡಿದ್ಲು. ಮತ್ತು ಇವಾಗ ಇಂಥದ್ದು ಬಂದದ ಪರಿಸ್ಥಿತಿ. ನಾಳೆ ಅವ ಯಾವಾಗಾರ ಮದುವೆ ಅದಂದ್ರೆ ಏನು ಮಾಡೋರ ಇವರು ಅಲ್ಲನು. ಅದಕ್ಕೆ ಮತ್ತು ಇವಾಗ ಹೆಂಗಾರ ಮಾಡಿ ಕೇಸಿಂದ್ರೆ ಆಕಿನ ಗಂಡನ ಮನೆಗೆ ಕಳ್ಸಂಬ್ರಿ ಒಟ್ನ್ಯಾಗ ಹೆಂಗಾರ ಮಾಡಿ. ಹೌದಾ ಸರ್ ಓಕ, ಅದಕ್ಕೆ ನಾನು ಅತ್ತಿಗೆ ಮತ್ತು ನಿಂಗವಕ್ಕೆ ಹೇಳ್ದೆ, ಹಿಂಗೆ ಮಾತಾಡ್ರಿ, ಕರ್ಕೊಂಡು ಹೋಗ್ರಿ, ಅತ್ತಿಗೂ ಕರ್ಕೊಂಡು ಹೋಗಿ ಕಣ್ಣಾರೆ ತೋರಿಸ್ಬೇಕಲ್ಲ. ತೋರಿಸಿದ್ರೆ ಏನು ನಡೆದೈತಿ ಏನು ನಡೆದಿಲ್ಲ ಅಂತ ಹೇಳಿ ಅವ್ರ ಅತ್ತಿ ಮನೆಯವರು ಜರ ಹೇಳಿದ್ರೆ ಗೊತ್ತಾಕೈತಿ. ಇಲ್ಲ ಪಾಪ ಎಲ್ಲ ತಪ್ಪು ಗಂಡಂದೆ ಅಂತ ಹೇಳಿದ್ರೆ ತಪ್ಪಾಕೈತಿ ಅದು ಅಲ್ಲ. ಮತ್ತು ಅವ್ರ ಪರಿಸ್ಥಿತಿ ಹೆಂಗೈತಿ ಹಂಗೆ ಜೀವನ ಮಾಡ್ಬೇಕಂದ್ರೆ ಅವರು. ಈಕಿ ಎಲ್ಲ ಬಿಡ್ಕೇಸಿಂದ್ರೆ ಸೋಗ್ ಮಾಡ್ಕೊತ ತಿರುಗಾಡ್ತೀನಿ, ದಿಮಾಕ್ ಮಾಡ್ತೀನಿ, ದಿನ ಒಂದು ಪಿಕ್ಚರ್ಗೆ ಹೋಗಬೇಕು, ದಿನ ಒಂದು ಹೋಟೆಲ್ಗೆ ಹೋಗಬೇಕು, ಅಂಥದ್ದು ಬೇಕು ಬಟ್ಟೆ, ಇಂಥದ್ದು ಬೇಕು ಸೀರೆ ಅಂತಂದ್ರೆ ಹೆಂಗೆ ನಡೀತೈತಿವ? ನಮ್ಮ ಹಾಸಿಗೆ ಇಟ್ಟಿರ್ತದೆ ಅಟ್ಟು ಕಾಲು ಚಾಚಿ ಜೀವನ ಮಾಡ್ಬೇಕವ, ಗಳಿಸಿ ಜೀವನ ಮಾಡಬೇಕು. ಅದೆಲ್ಲ ಬಿಟ್ಕೇಸಿಂದ್ರೆ ದಿನ ಶೋಕಿ ಮಾಡ್ಕೊಂಡು ತಿರುಗಾಡ್ತೀನಿ ಅಂದ್ರೆ ಹೆಂಗೆ ನಡೀತದೆ ದುಡ್ಕೊಂಡು ತಿನ್ನೋರಿಗೆ? ಅದಕ್ಕೆ ಅತ್ತಿಗೆ ಕಣ್ಣಾರೆ ಕಾಣ್ಬೇಕು, ಅತ್ತಿನೂ ಜರ ಎಲ್ಲ ತಿಳ್ಕೊಂಡು ಏನೇನೈತಿ ನೋಡಿ ಮಾತಾಡಲಿ, ಮುಂದೆ ಏನು ಮಾಡ್ತಾರೆ ಆಕೆಗೆ ಬಿಟ್ಟಿದ್ದು. ಆತೋರ್ವ ಏನಾರ ಆಗಲಿ ಒಟ್ನಾಗ ಎಲ್ಲ ಒಳ್ಳೇದಾದ್ರೆ ಅಟ್ಟ ಸಾಕುವ ಇವ. ನಮ್ಮ ರಾಜವಕ್ಕ ಗಿರ್ಜಾವಕ್ಕ ಏನೋ ಹೇಳ್ತಾರಲ್ಲ, ಗಂಡದವ್ರ ಜೋಡಿ ಚೆಂದಾಗಿ ಗಂಡನ ಮನ್ಯಾಗ ಸಂಸಾರ ಮಾಡಿದ್ರೆ ಅಟ್ಟೆ ಸಾಕುವ, ಮತ್ತಿನ್ನೇನು ಬೇಡ ನೋಡುವ ಇವ ನಮಗರ. ಅಲ್ಲ ಸರು, ನಿನಗೆ ಎಷ್ಟು ಕಷ್ಟ ಕೊಟ್ಟಾರ ಅವರು, ಅಂದ್ರೂ ಅವ್ರಿಗೆ ಒಳ್ಳೇದಾಗಬೇಕಂತ ಹೇಳ್ತಿಲ್ಲ ನೀನು. ಎಂಥ ದೊಡ್ಡ ಮನ್ಸೈತೆ ನಿಂದು. ಅಲ್ಲ ನಿಂಗವಕ್ಕ ಅದ್ರಾಗ ಏನೈತೆ ಹೇಳು, ಎಟ್ಟೆ ಆದರೂ ನಮ್ಮ ಮನೆ ಹೆಣ್ಮಕ್ಳಲ್ಲ ನಾನು. ಅವರು ಅತ್ಕೋತಿದ್ರ, ಅವರು ದುಃಖದಿಂದಿದ್ರ ನಮ್ಮ ಮನೆಗೆ ಶ್ರೇಯಸ್ ಆಕತ್ತೇನು? ಇಲ್ಲ. ಅದಕ್ಕೆ ಮತ್ತೆ ಎಟ್ಟಕ್ಕಿರ್ಲಕ್ಕ ಏನೋ ಒಂದು ಕೆಟ್ಟ ಬುದ್ಧಿ ಹಂಗೆ ಮಾಡ್ಯಾರ. ಯಾವಾಗಲೂ ಹಂಗೆ ಇರ್ತೈತೇನು ಜೀವನ? ನೋಡಿ ಇವಾಗ ಜೀವನ ಅವ್ರದ್ದು ಎಲ್ಲಿಗೆ ಬಂದು ನಿಂತೈತಿ. ಗಂಡಗೆ ಬಿಟ್ಟು ಬಂದು ಇಲ್ಲಿ ಕೂತಾರ, ಎಲ್ಲರಿಗೂ ಗೊತ್ತಾಯ್ತಂದ್ರೆ ಅವ್ರು ಹಣೆ ಬರೀ ಏನೈತಿ? ನಮ್ಮ ಅತ್ತಿನವ್ರು ಇಟ್ಕೋದಾಳ ಮನ್ಯಾಗ, ಅವಾಗಿಂದವಾಗ ಹೊರಗೆ ಹಾಕ್ತಾಳೆ ಮನೆ ಬಿಟ್ಟು. ಅದಕ್ಕೆ ಒಟ್ನಾಗ ಅವ್ರ ಜೀವನ ಚಲೋ ಆಗ್ಬೇಕು ನೋಡುವ, ಅಟ್ಟ ಸಾಕು. ನೆಮ್ಮದಿಲಿತ್ತು ಅವ್ರವ್ರ ಮನ್ಯಾಗ ಅವ್ರವ್ರು ಇದ್ರೆ ಅಟ್ಟ ಸಾಕುವ, ಮತ್ತಿನ್ನೇನು ಬೇಡ ನನಗೆ. ಎಲ್ಲ ಚಲೋ ಆಕೈತಿ ತಗೋ, ನೀ ಏನು ಕಾಳಜಿ ಮಾಡಬೇಡ. ಸರೋಕ ನೀ ಚಿಂತೆ ಮಾಡಬೇಡ ಭಾಳ. ಹೋಗಿ ಊಟ ಕೊಡು, ಅತ್ತಿಗೆ ಊಟ ಕೊಡು, ನಾವು ಇನ್ನು ಮನೆಗೆ ಹೋಗ್ತೀವಿ. ಹೋಗಿ ಕೇಸಿಂದ್ರೆ ಮುಂದಿನ ಏನಂತ ನೋಡಮಂತ. ಆತೋರ್ವಾ ಅಟ್ಟ ಮಾಡಿ. ಗಿರಿಜಿ ನನಗೊತ್ತು ಇಟ್ಟು ಸಿಟ್ಟು ಬರಕತ್ತಲ್ಲೇ, ಉಸ್ಸು ಮಂದಿ ತಲೆ ಗಡಿಲಿ ಏನು ಅನ್ಸ್ಬಿಟ್ಟದ ನೋಡ್ಲೆ, ಪಟ ಹೊಡಿಬೇಕನ್ಸಕತ್ತದ ನೋಡ್ಲೆ. ಅಲ್ಲೇ ನಾ ಹೋಗೋದಂದ್ರೆ ಯಾಕೆ ಇವ್ರು ಇಟ್ಟು ತ್ರಾಸ ತೊಗೊಳಕತ್ತಾರ ನನಗೆ ಅರ್ಥ ಆಗಲಾಗೈತಿ. ಅಲ್ಲ ಗಂಡನ ಮನೆಗೆ ಹೋಗಿ ಏನು ಮಾಡೋದಿರ್ತದ? ಆರಾಮ್ ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಆರಾಮಿದೀನಿ, ಸುಮ್ಮನೆ ಗಂಡನ ಮನೆಗೆ ಹೋಗು. ಏನು ಮಾಡೋಕೆ ಗಂಡನ ಮನೆಗೆ ಹೋಗಿಸಿಂದ್ರೆ? ಏವ ಬಿಡುವ, ನನಗೆ ಚಿಂತೆ ಇರ್ತದೆ. ಎಲ್ಲಿ ನೀನು ಹಿಂದೆ ನನಗೂ ಕಳಿಸ್ತಾರೇನಂತ ನನಗೆ ಚಿಂತೆ ಇರ್ತದೆ. ಇಟ್ಟಕ್ಕೆಲ್ಲ ಕಾರಣ ಲಚ್ಚಿನಿ. ಆ ಲಚ್ಚಿನಿ ಏನಾರು ಒಂದು ಮಾಡ್ಬೇಕು ನೋಡ್ಲಿ, ಅಂದ್ರೆ ನನಗೆ ಭಾಳ ಸಮಾಧಾನ ಆಗ್ತೈತಿ. ರಾಜಿ, ಇವಾಗ ನಾವೇನು ಮಾಡೋ ಪರಿಸ್ಥಿತಿನಾಗಿಲ್ಲ ಆಯ್ತಿಲ್ಲ. ಇಷ್ಟು ದಿನ ನಮ್ಮ ಕಾಲಿತ್ತು ಆಗ್ಯದ, ಈಗ ನಾವೇನು ಮಾಡೋಕ್ಕಾಗಲ್ಲ. ಹೆಂಗೂ ಅವ್ವ ಹೋಲಕ್ಕೆ ತಯಾರಾಗಳ, ನಿನ್ನ ಗಂಡನ ಮನೆಗೆ ಹೋಗ್ಕಳ, ನಾಳೆ ಎಲ್ಲ ಗೊತ್ತಾಗ್ತೈತಿ. ನೀನು ವಿಚಾರ ಮಾಡು, ಗಂಡನ ಮನೆಗೆ ಹೋಗಿ ಏನು ಹೋಗಂಗಿಲ್ಲ ಅಂತ ಹೇಳಿ. ಹೋಗಲ್ಲ ಅಂದಿ ಅಂದ್ರೆ ನಿನಗೆ ಅವು ಅಂತೂ ಈ ಮನೆಗೆ ಇಟ್ಕೊಳಂಗಿಲ್ಲ. ಈಗ ಹೇಳಿನ, ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ಕೊ ಈಗ. ಅವ್ವ ನನಗೂ ಅದೇ ತಲೆನೂ ಹೊಲತ್ತದವ ಯವ್ವ. ಅಲ್ಲ ನಾಳೆ ಹೋಗಲ್ಲ ಅಂದ್ರೆ ಏನು ಮಾಡಲಿ ನಾನು? ಅವು ಅಂತ ಇಟ್ಕೊಳಂಗಿಲ್ಲ. ಗಂಡನ ಬಿಟ್ಟು ಬಂದಿನಿ ಅಂದ್ರೆ ಒಂದು ನಿಮಿಷನೂ ಇಟ್ಕೊಳಂಗಿಲ್ಲ, ಹೊರಗೆ ಹಾಕ್ತಾಳ. ಅಣ್ಣನು ಹಂಗೆ ಹೊರಗೆ ಹಾಕ್ತಾನೆ. ಏನು ಮಾಡೋದ್ಲಿ ಅಪ್ಪ? ಅದ್ರಾಗ ಅವ್ರೇನು ನನಗೆ ಕಿಟಿ ಕೊಟ್ಟಿಲ್ಲ, ತ್ರಾಸ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಾಯ್ತಂದ್ರೆ ಮತ್ತೆ ತುರ್ಕೋತಾರೆ ನನ್ನ ಮೇಲೆ. ಅಟ್ಟ ನನಗೆ ಜೀವನ ಪರ್ಯಂತ ನನಗೆ ಮನೆಗೆ ಸೇರ್ಸಂಗಿಲ್ಲ. ಅದಕ್ಕೆ ಏನು ಮಾಡಮ್ಲಿ ಅಪ್ಪ? ನಿಂದು ಅದೇ ಗತಿ ಆತಿಲ್ಲ, ನೀನು ಹೇಳು ಏನು ಮಾಡ್ತೈತೆ ಹೇಳಿ. ಮಾಡ್ಲಿಕ್ಕೆ ಏನೈತಿ? ನಾ ಅಂತೂ ಹೇಳ್ತೀನಿ, ಸ್ವಚ್ಛ ಹೇಳ್ತೀನಿ, ನನ್ನ ಗಂಡನ ಮನೆಗೆ ಹೋಗಂಗಿಲ್ಲ. ನನಗೆ ಇದೇ ಊರಾಗ ಒಂದು ಮನೆ ಮಾಡಿಕೊಡ್ರಿ, ನನ್ನ ಗಂಡಗೆ ಏನಾರು ಬಿಸ್ನೆಸ್ ಹಚ್ಕೊಡ್ರಿ, ನಾ ಇರ್ತೀನಿ. ನಾ ಆ ಮನೆಗೆ ಹೋಗಿ ಹಿಂಡಿ ಕಸ ಬೆಳಂಗಿಲ್ಲ ಅಂತ ಹೇಳ್ತೀನಿ ಅಟ್ಟ. ಆಯ್ತು ತಗೋಲ್ಲ, ನಾನು ಹಂಗೆ ಹೇಳ್ತೀನಿ. ಮತ್ತೆ ನಾ ಯಾಕೆ ಊರೂರು ಕಾಯಿಪಲ್ಲೆ ಮರಕ್ಕೆ ಹೋಗ್ಲಿ? ನಾನು ಹೋಗಂಗಿಲ್ಲ. ನನಗೂ ಇದೇ ಊರಾಗ ಮನೆ ಮಾಡ್ಕೊಡಕ್ಕೆ ಹೇಳ್ತೀನಿ. ಅಣ್ಣಗ ಇಲ್ಲೇ ಒಂದು ಅಂಗಡಿ ಹಾಕ್ಕೊಡು ನನಗೂ ನನ್ನ ಗಂಡಗ, ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ತೀನಿ ನಾನು. ಆಯ್ತು ಅಟ್ಟ ಮಾಡಮ್ ತಗೋಲ್ಲ ಇಬ್ರು. ಅದ್ರಾಗ ಏನೈತಿ? ಅಲ್ಲ ಅಪ್ಪನ ಆಸ್ತಿನಾಗ ಹೆಣ್ಮಕ್ಳಿಗೂ ಫಾಲ ಐತಿಲ್ಲ, ನಾವು ಫಾಲ ಕೇಳಮಂತ. ಫಾಲ ಕೇಳಮ್ ಇಬ್ರು, ಅದ್ರಾಗ ಏನೈತಿ? ಕೊಡ್ಲಾಬೇಕಲ್ಲ, ಮತ್ತೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಾನ? ಆಯ್ತು ತಗೋ, ಆ ಟೈಮ್ ಬಂದಾಗ ಕೇಳಮಂತ. ಅಲ್ಲಿ ತನಕ ಸುಮ್ಮಿದ್ದು ಬಿಡು, ನೋಡು ಏನು ಗೊತ್ತಿಲ್ಲಾರ್ದರಂಗೆ ಇದ್ದು ಬಿಡು. ಅಲ್ರಿ ಅತ್ತಿ ನೋಡ್ರಿ, ಇವ್ರದ್ದು ಎಷ್ಟು ದಿಮಾಕ್ ಐತಿ. ಅಲ್ಲ ತಮ್ಮ ಜೀವನ ಹಾಳಾಗಿ ಹೋಲಕತ್ತದ, ಅದನ್ನ ಸರಿ ಮಾಡ್ಬೇಕಂತೇಳಿ ನಾವೆಲ್ಲ ಯೋಚನೆ ಮಾಡಿದ್ರೆ ಆಸ್ತಿನೇ ಫಾಲ ಕೇಳ್ತಾರತ್ ನೋಡ್ರಿ ಇವರು. ಎಂಥ ಕಬರಿಗೆಟ್ಟು ಹೆಂಗೆ ಸಿರ್ತಿರ್ಬೇಕ್ರಿ ಇವರು. ಅದ ಅಂತೀನಿ ನಾನು. ಮತ್ತು ಅಲ್ಲ ಅವ್ರ ಮನ್ಯಾಗ ಗಂಡನ ಮನೆಗೆ ಹೋಗಿ ಜೀವನ ಮಾಡೋಕೆ ಇದು ಇಲ್ಲ, ಇವಕ್ಕೆ ಬುದ್ಧಿ ಇಲ್ಲ. ಇಲ್ಲಿ ಬಂದು ಕೇಸಿಂದ್ರೆ ಏನದಂದ್ರೆ ನಮ್ಮ ಶಂಕರನ ಜೊತೆ ಆಸ್ತಿ ಕೇಳ್ತಾರಪ್ಪ. ಆಸ್ತಿ ಎದ್ರ ಆಸ್ತಿ ಕೊಡ್ಬೇಕೇನು ಇವಕ್ಕೆ? ಒಟ್ಟು ಜೀವನ ಹಿಂಗೆ ಹಾಳ ಹೋಲತ್ ಹೇಳಿ ಸುಮ್ಮಿದ್ದು ಬಿಡ್ಬೇಕಾಗಿತ್ತು ಅನಿಸ್ತದ ನಾವು. ಅಯ್ಯ ಅತ್ತಿ ಹಂಗೆ ಅನ್ಬೇಡ್ರಿ ಅತ್ತಿ, ಅವು ಏನೋ ಬುದ್ಧಿ ಇಲ್ಲಾರ್ದು ಮಾತಾಡ್ತಾರೆ ರೀ ಅವ್ರು ಅಂತಾರ ಹೇಳಿ ಹಂಗೆ ಬಿಡಾಕೈತೇನ್ರಿ? ನಾಳೆ ಮಂದಿ ನಮಗೆ ಅನ್ನೋರಲ್ಲೇನ್ರಿ ಹೆಣ್ಮಕ್ಳು ಜೀವನ ಚಲೋ ಮಾಡಿಲ್ಲ ಅಂತ ಹೇಳ್ಕೇಸಿಂದ್ರೆ ಯಾಕೆ ಕೊಟ್ಟರು ಕೊಡಲಕ್ರಿ ಆಸ್ತಿನಾಗ ಪಾಲ? ಒಟ್ಟು ಅವ್ರ ಜೀವನ ಚಲೋ ಮಾಡ್ರಿ ಅಟ್ಟ ಸಾಕ್ರಿ. ಅವ್ವ ಸರು, ನೀ ಇಟ್ಟು ಒಳ್ಳೆಕಾಗಿದ್ದಕ್ಕ ನೋಡು ಅವ್ರು ಹಂಗೆ ಮಾಡೋದು. ಅಲ್ಲ ಜನ ಇರು ಸ್ವಲ್ಪ ನಿಂದತ್ತೇಳಿ ಇಟ್ಕೊಂಬಂದಿಟ್ಟು ಏನಾರ ಎಲ್ಲ ಅವ್ರಿಗೆ ಕೊಟ್ರೆ ನಾಳೆ ಏನು ಮಾಡ್ತೀರಿ ನೀವು? ಅತ್ತಿ ನಮಗೆ ಹೆಂಗೆ ಇದ್ದಂಗೆ ಆಕೈತ್ರಿ. ಅವ್ರದ್ದೊಂದು ಜೀವನ ಚಲೋ ಅಲ್ರಿ ಮೊದಲು, ಆಮೇಲೆ ಮುಂದೆ ನೋಡಮಂತ್ರಿ ನಮ್ಮದು.
ಹೌದ್ರಿ ಅತ್ತಿ ಏನು ಮಾಡೋದೈತ್ರಿ ಅವ್ರಿಬ್ರು ಮನ್ಯಾಗ ಇಟ್ಕೊಂಡ್ರ ಈಗಿನ ಜೀವನ ಏನು ಚಲೋ ಆಕೈತೇನ್ರಿ ಇನ್ನ ಇಬ್ರು ಹೆಣ್ಮಕ್ಳಾರ ಅವ್ರ ಜೀವನನೇ ಹಾಳು ಮಾಡಿರ್ತಾರ್ರಿ ಆಸ್ತಿ ಹೋದ್ರೆ ಹೋಗಲಕ್ಕ ಮತ್ತೆ ಏನು ಮಾಡೋದೈತ್ರಿ ಅವ್ರಿಬ್ರು ಜೀವನಾರ ಮೆಟ್ಟಿಗೆ ಹಚ್ಬೇಕಲ್ರಿ ಒಂಜರ ನೋಡಮ್ ಕಡೆಗೆ ತಮ್ಮ ಗಂಡದವ್ರ ಜೋಡಿ ಇದ್ಮೇಲೆ ಅವ್ರಿಗೆ ಬುದ್ಧಿ ಬರ್ತದೇನು ಅವಾಗಾರ ನೋಡಮಂತ್ರಿ. ಆತ್ ತೋರ್ವಾ ಏನಾಗ್ತದ ಅಲ್ಲಿ ಎಲ್ಲಿಗೆ ಹೋಯ್ತು ಹಚ್ಚಿರಿ ದೇವ್ರು ಇನ್ನೇನು ಮಾಡೋದೈತಿ.